ಗುರು ಅಂದ ಮಾತ್ರಕ್ಕಂದ ಈಗ ಇವತ್ತಿನ ದಿನಮಾನದಾಗಂದ ಶಿಕ್ಷಕರು ಗುರುಗಳು ಆಲಕತ್ತಾರ ಏನ್ರಿ. ಈಗ ಯಾರು ಹೆಣತಿ ವಾದ್ದಳಲ್ಲ ಕಾವಿ ಹಾಕಿಬಿಡ್ತಾನ ನೋಡ. ಈ ಕಾವಿ ಅಂದ್ರೆ ಭಾಳ ಸರಳ. ಈಗ ಹೆಣತಿ ಗೊಮ್ಮದ್ರ ಸಾಕು, ಅವ ಆಟೋಮೆಟಿಕ್ ಸರಳ ದಾರಿ ಅಂದ್ರೆ ಕಾವಿ ಬಟ್ಟೆ ಹಾಕೊಂಡು ಹೊಂಟು ಬಿಡೋದು. ನೋಡ್ರಿ ಎಲ್ಲ ಭಕ್ತರು ಪಾಪ ಕಾವಿ ಬಟ್ಟೆ ನೋಡಿ ನೀವು ಭಿಕ್ಷೆ ನೀಡ್ತೀರಿ, ಹೌದಿಲ್ಲ? ಕಾವಿ ಬಟ್ಟೆ ನೋಡಿ ಅಂದ ಪಾಪ ಯಾರೋ ಸ್ವಾಮಿಗಳ ತಗೊಂಡು ಭಿಕ್ಷೆ ನೀಡ್ತೀರಿ, ಆನಂದ ಜೀವನ ನಡೀತದ ಒಂದು. ನಾವು ಇಂಥ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ, ನಮಗೆ ಎಂಥ ಗುರುಗಳು ಬೇಕು. ಕೈಲಾಸದೊಳಗಿಂದ ಭಗವಂತನ ಎದುರಿಗೆ ಈ ಲೋಕದೊಳಗ ನಡೀತಕ್ಕಂಥ ಮನುಷ್ಯ ಜೀವಿಗಳು ಕಾಲವನ್ನ ಯಾವ ರೀತಿಯಾಗಿಂದ ಕಳೀತಾರೋ, ಯಾವ ರೀತಿಯಾಗಿಂದ ಜೀವನವನ್ನ ಕಳಿಲಿಕ್ಕತ್ತಾರ ಅನ್ನುವಂಥದ್ದನ್ನ ನಾರದರ ಮಾತುಗಳನ್ನು ಕೇಳಿ ಭಗವಂತ ನಿನ್ನಿನ ದಿವಸದಿಂದ ಪಾರ್ವತಿಯನ್ನ ಭೂಲೋಕಕ್ಕೆಂದ ಕಳಿಸಿಕೊಟ್ಟಾನೆ. ಹಾಗಾದ್ರೆ ಯಾಕೆ ಭೂಲೋಕಕ್ಕೆಂದ ಕಳಿಸಿಕೊಟ್ಟ ಪಾರ್ವತಿಯನ್ನ ತಗೊಂಡ ಕೇಳಿದ್ರೆ, ಮನುಕುಲದ ಉದ್ಧಾರಕ್ಕಾಗಿ, ಜಗತ್ತಿನ ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ, ಮನುಷ್ಯ ಧರ್ಮ ಅಂದ್ರೆ ಏನು, ನಾವು ಯಾಕೆ ಭೂಮಿಗೆ ಬಂದಿವಿ, ಬಂದ ಬಳಿಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡುವುದರ ಸಲುವಾಗಿನೇ ಸಾಕ್ಷಾತ್ ಪರಮಾತ್ಮನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಪಾರ್ವತಿನೇ ಭೂಲೋಕದೊಳಗಿಂದ ಅವತಾರ ತಾಳ್ಲಿಕ್ಕೆಂದು ತಯಾರಾಗಿ ನಿಂತಾಳೆ. ಯಾಕಂದ್ರೆ ಒಂದೊಂದು ಸಮಯ ಇರ್ತದೆ, ಒಬ್ಬೊಬ್ಬರು ಮಹಾತ್ಮರನ್ನು ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಂಗಿಲ್ಲ. ಯಾವ ನಾಡಿನೊಳಗಿಂದ ಧರ್ಮ ಅನ್ನತಕ್ಕ ನಶಿಸಿ ಹೋಗಿರ್ತದೋ, ಯಾವ ನಾಡಿನೊಳಗ ಮನುಷ್ಯ ಜೀವಿಗಳೆಲ್ಲ ಅಧರ್ಮದ ಮಾರ್ಗದೊಳಗೆ ನಡೀತಿರ್ತಾರೋ, ಯಾವ ನಾಡಿನೊಳಗ ಅನ್ಯಾಯ ಅತ್ಯಾಚಾರಗಳು, ಕಳ್ಳತನ, ಸುಳ್ಳುತನ ಇವು ಎಲ್ಲ ಎಲ್ಲಿ ಭಗವಂತನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಎಲ್ಲಿ ನಿಂದಿರ್ತಾವಲ್ಲ, ಅಂತಿಂಥ ಭಾಗದೊಳಗಿಂದ ಒಬ್ಬೊಬ್ಬರು ಮಹಾತ್ಮರನ್ನು ಹುಟ್ಟಿ ಬರ್ತಾರೆ. ಅದು ಯಾರು ಹತ್ತುಕೊಂಡ ಕೇಳಿದ್ರೆ ದೇವಾನುದೇವತೆಗಳೇ ಸ್ವತಃ ಮನುಷ್ಯ ರೂಪದೊಳಗಿಂದ ಬಂದು ಶರಣರಾಗಿಂದ ಹುಟ್ಟಿ, ಏನ್ರಿ ಹೆಂಗ ನಾ ಹೇಳಿನಲ್ಲಿ ನಿಮಗೆ ನಿನ್ನೆ, ಯಾವ ಬಸವನ ಬಾಗೇವಾಡಿ ಒಳಗಿರ್ತಕ್ಕಂಥ ನಂದೀಶನೇ ಯಾವ 12ನೇ ಶತಮಾನದೊಳಗಿಂದ ಬಸವಣ್ಣನಾಗಿಂದ ಹುಟ್ಟಿ ಇಡೀ ನಾಡು ಅನ್ನತಕ್ಕಂಥ ಉದ್ಧಾರ ಮಾಡಿ ಹೋದ. ಹೆಂಗ ಒಬ್ಬೊಬ್ಬರು ಶರಣರಂದ ಈ ಭೂಮಿಗೆಂದ ಹುಟ್ಟಬೇಕಾಗಿತ್ತು ಅಂದ್ರ ಒಬ್ಬೊಬ್ಬ ದೇವತೆಗಳ ಅವತಾರದಿಂದ ಭೂಮಿಗೆಂದ ಹಾಕದೆ. ದೇವತೆಗಳೇ ಯಾವ ಶರಣರ ರೂಪದೊಳಗ, ಮನುಷ್ಯ ರೂಪದೊಳಗ ನೋಡ್ಲಿಕ್ಕೆ ಅವರು ನಮ್ಮಂಗೆನ ಮನುಷ್ಯರ ಕಣ್ಣಂಗೆ ಕಾಣ್ತಾರೆ, ನಮ್ಮಂಗೆ ಉಣ್ತಾರೆ, ನಮ್ಮಂಗೆ ತಿಂತಾರೆ, ನಮ್ಮಂಗೆ ತಿರುಗಾಡ್ತಾರೆ. ಆದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿಂದ ಇರಂಗಿಲ್ಲ. ಅವರೆಲ್ಲ ಏನಾಗಿಂದ ಹುಟ್ಟಿರ್ತಾರೆ ತಗೊಂಡ ಕೇಳಿದ್ರೆ ದೇವಮಾನವರಾಗಿಂದ ಈ ಭೂಮಿಗೆಂದ ಬಂದಿರ್ತಾರೆ, ದೇವಮಾನವರಾಗಿ. ಹಂಗ ಇಲ್ಲಿ ದೇವಮಾನವರಾಗಿಂದ ಹುಟ್ಲಿಕ್ಕೆಂದ ಬಂದಿರತಕ್ಕಂಥವಳು ಯಾರು ಹೊತ್ತುಕೊಂಡ ಕೇಳಿದ್ರೆ ಭಗವಂತನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಇಡೀ ನಿನ್ನಿನ ದಿವಸ ಇಡೀ ಲೋಕವನ್ನು ಸಂಚಾರ ಮಾಡಲು. ಎದುರು ಸಲುವಾಗಿ ಇಂಥ ಎಲ್ಲ ಪಾಪಿಗಳ ಮಧ್ಯದ ಒಳಗ ಧರ್ಮವಂತ ದಂಪತಿಗಳು ಯಾರು ಅನ್ನೋದನ್ನು ಹುಡುಕ್ಲಿಕ್ಕತ್ತಾಳೆ. ನೋಡ್ರಿ, ಅವತ್ತಿನ ದಿನಮಾನದೊಳಗ ಏನ್ರಿ ದೀಪ ಹಚ್ಚಂದ ಹುಡುಕದಂಗ ಪಾರ್ವತಿನೇ ಹುಡುಕ್ಲಕತ್ತಾಳ ಹತ್ತಿಕೊಂಡಂದಾಗ ಇನ್ನು ನಿಮ್ಮಂತರ ಕಣ್ಣಿಗೆ ಏನು ಕಾಣ್ತಾರ್ರಿ? ನಾವೆಲ್ಲ ಈ ಶರಣ ದಂಪತಿಗಳನ್ನ ಬರೇ ಪುಸ್ತಕದಾಗ ಓದಕ್ಕೆ ಸಿಗ್ಲಕತ್ತದ. ಇವತ್ತಿನ ದಿನಮಾನದಾಗ ಏನೋ ವಚನ ಸಾಹಿತ್ಯದಿಂದ ತಿಳ್ಕೊಳಕತ್ತೀವಿ, ಪುಸ್ತಕಗಳಿಂದ ತಿಳ್ಕೊಳಕತ್ತೀವಿ, ಪುರಾಣಗಳಿಂದ ನಾವು ತಿಳ್ಕೊಳಕತ್ತೀವಿ. ಆದ್ರೆ ಅವತ್ತಿನ ದಿನಮಾನದೊಳಗೆ ಇರ್ತಕ್ಕಂಥ ಶರಣಿಯರನ್ನ ಇವತ್ತಿನ ದಿನಮಾನದೊಳಗೆ ನಾವು ದೀಪ ಹಚ್ಚಂದ ಹುಡುಕಬೇಕಾಗಿದೆ. ಯಾಕೆ ನಾವು ದೀಪ ಹಚ್ಚಂದ ಹುಡುಕಬೇಕಾಗ್ಯದ ತಗೊಂಡ ಕೇಳಿದ್ರೆ ಅವತ್ತಿನ ದಿನಮಾನದಾಗ ಬಸವಣ್ಣನವರಂಗ ನೀಲಾಂಬಿ ಹಂಗ ಜೀವನ ಕಳಿಲಿಕ್ಕೆ ಆಗಂಗಿಲ್ಲ. ಅವತ್ತಿನ ಜೇಡರ ದಾಶಿಮಾರ ದುಗ್ಗಳಿಯರಂಗಂದ ಜೀವನ ಕಳಿಲಿಕ್ಕಂದ ಆಗಂಗಿಲ್ಲ ಏನ್ರಿ. ಅವತ್ತಿನಂಗೆಂದ ಹರಳಯ್ಯ ಮತ್ತು ಕಲ್ಯಾಣಮ್ಮನಂಗೆಂದ ಜೀವನ ಕಳಿಲಿಕ್ಕೆಂದ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನಕ್ಕೂ ಇವತ್ತಿನ ದಿನಮಾನಕ್ಕಿಂತ ವ್ಯತ್ಯಾಸಗಳೆಲ್ಲ ಬಂದಾವೆ. ಅದರೊಳಗಂದ ಇದು ಕಲಿಗಾಲಿದು ಏನ್ರಿ. ಕಲಿಯುಗದೊಳಗಿಂದ ನಾವು ಅಂತ ಶರಣಿಯರನ್ನ ಹುಡುಕುವುದರಿಂದ ಬಹಳ ಕಠಿಣ ಆಗ್ತದೆ. ಯಾಕಂದ್ರೆ ಇದೆಲ್ಲ ಮೊಬೈಲ್ ಯುಗ, ಅದ್ರಾಗಂದ ಇದು ಟಿವಿ ಯುಗ. ಅಪ್ಪಿ ತಪ್ಪಿ ಎಲ್ಲಾದ್ರೂ ಕೂಡ ಒಬ್ಬ ಸತ್ಯ ಶರಣ ನಡೀತಿದ್ನು ಅಂತಿಕೊಂಡಂದ್ರ ಅವನನ್ನು ಟೀಕಾ ಮಾಡ್ತಕ್ಕಂಥ ಜನರು ಹೆಚ್ಚಿಗೆ ಅದರ ಹೊರತಾಗಿ ಅವನನ್ನು ನೋಡಿ ನಾವು ಶರಣರಾಗಬೇಕನ್ನುವಂಥ ಭಾವನೆ ಇರ್ತಕ್ಕಂಥವ್ರಿಲ್ಲ. ಆದ್ರ ಅವತ್ತಿನ ದಿನಮಾನದೊಳಗಿಂದ ಏನಿತ್ತು, ಎಲ್ಲ ದೇವಾನುದೇವತೆಗಳನ್ನ ನೋಡ್ತಿದ್ರು.
ನಾನು ಹೇಳಿನ ನಿಮಗ, ಭೂಮಿ ಮೇಲೊಂದು ಅವತಾರ ತಾಳ್ಬೇಕಾದ್ರ ದೇವಾನುದೇವತೆಗಳ ಅಂಜಲಿಕತ್ತಾರೆ ಏನ್ರಿ, ದೇವಾನುದೇವತೆಗಳಿಂದ ಭಯ ಪಡ್ಲಕತ್ತಾರೆ. ಯಾಕ? ಮನುಷ್ಯ ಜೀವಿ ಅಟ್ಟ ಸರಳವಾಗಿರ್ತಕ್ಕಂಥದ್ದು ಅಲ್ಲ ಇದು. ದೇವಾನುದೇವತೆಗಳಿಗೆ ಮೋಸ ಮಾಡ್ತಕ್ಕಂಥ, ದೇವಾನುದೇವತೆಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಏನ್ರಿ, ದೇವ್ರ ಮೇಲಿಂದ ನಂಬಿಗಿಲ್ಲ, ದೇವ್ರ ಮೇಲಿಂದ ಭಕ್ತಿ ಇಲ್ಲ, ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಯಾವುದು ಕೂಡ ಇರ್ಲಾರ್ದೇನೆ ಎಷ್ಟೋ ಜನ ನೀವೆಲ್ಲ ಕೇಳಿರ್ಬೇಕು. ಆಧುನಿಕ ಜನ ಬಂದಾರ ಇವತ್ತ ಏನ್ರಿ, ಆ ದೇವರಿಗೆ ಹಾಲು ಯಾಕೆ ಹಾಕ್ತೀರಿ, ತುಪ್ಪ ಯಾಕೆ ಹಾಕ್ತೀರಿ, ಪೂಜೆ ಯಾಕೆ ಮಾಡ್ತೀರಿ, ಅದ್ರಾಗೇನು ದೇವ್ರದೇನು? ಕೆಲವು ಜನ ಏನಂತೀರಿ ವಿದ್ಯಾವಂತರು, ಅಂಥವ್ರಿಗೆಲ್ಲ ನಾವು ಏನಂತೀವಿ ಹತ್ತಿಕೊಂಡ್ರ ಎಜುಕೇಟೆಡ್ ಇಡಿಯಟ್ಸ್ ಹತ್ತಿಕೊಂಡದ್ ಕರಿತೀವಿ. ಅಂದ್ರೆ ವಿದ್ಯಾವಂತ ಮೂರ್ಖರವರು. ನೀವೆಲ್ಲ ದೇವ್ರ ಗುಡಿಗಳಿಗೆ ಅಂದ ಯಾಕೆ ಹೋಗ್ತೀರಿ, ಅಲ್ಲಿ ದೇವ್ರಿಗೆ ಯಾಕೆ ಕೈ ಮುಗಿತೀರಿ, ಇದನ್ನೆಲ್ಲ ಹೇಳತಕ್ಕಂಥ ಇನ್ನೊಂದು ಪೀಳಿಗೆ ಅಂತಕ್ಕಂಥ ಹೆಚ್ಚಿಗೆ ಆಗಿದೆ. ದೇವ್ರುಗಳೇ ಇಲ್ಲ, ಗುಡಿಗಳಿಗಂದ ದೇವ್ರುಗಳೇ ಇಲ್ಲ ಹತ್ತಿಕೊಂಡಂದು ಹೇಳ್ತಕ್ಕಂಥ ಜೀವಿಗಳದಾವೆ. ಮತ್ತೆ ಇಂಥವ್ರೆಲ್ಲ ಹೇಳುವಂಥ ಪ್ರಸಂಗದೊಳಗ ಮೊದಲೇ ನಮಗೆಂದ ಸರಳ ಬೇಕಾಗ್ಯದ. ಯಾಕ್ರಿ ಹೇಳಕತ್ತಾರಿಲ್ಲ, ಮೊದಲೇ ನಮಗೆಂದ ಸರಳ ಜೀವನ ಬೇಕಾಗ್ಯದ. ಈ ದೇವ್ರುಗಳು ಬೇಕಾಗಿಲ್ಲ, ಪೂಜೆ ಪುನಸ್ಕಾರ ಮಾಡೋದು ಬೇಕಾಗಿಲ್ಲ ಏನ್ರಿ. ಇಟ್ಟು ಅದ್ದೂರಿಯಾಗಿ ಯಾವ ರೆಬ್ಬೆಮ್ಮ ತಾಯಿಯ ದೇವಸ್ಥಾನವನ್ನು ಕಟ್ಟಿ ನಿತ್ಯನೂ ಕೂಡ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡತಕ್ಕಂಥ ಏನ್ರಿ, ಯಾವುದಾದ್ರೂ ಕೂಡ ಗ್ರಾಮ ನೋಡಿದ್ರ ಅದು ಮಸಳಿ ಊರು ಬಿಟ್ರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ. ಯಾಕಂದ್ರೆ ಅಟ್ಟು ಭಕ್ತಿ ಅದ ನಿಮ್ದು. ಯಾರ ಮೇಲೆ ಭಕ್ತಿ? ರೆಬ್ಬೆಮ್ಮ ತಾಯಿ ಮೇಲೆ ಭಕ್ತಿ. ಅಪ್ಪಿ ತಪ್ಪಿ ನಾವು ಈ ಜಾಗದೊಳಗ ಏನೇ ನಾವು ತಪ್ಪು ಮಾಡಿದ್ರು ಕೂಡ ರೆಬ್ಬೆಮ್ಮ ತಾಯಿ ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ನಾವು ಯಾರು ಭಕ್ತಿದಿಂದ ನಡ್ಕೋತೀವಿ, ಯಾರು ಶ್ರದ್ಧೆಯಿಂದ ನಡ್ಕೋತೀವಿ, ಅವಳ ಮೇಲೆ ನಂಬಿಕೆ ಅಂತ ಇಟ್ಕೊಂಡು ನಾವು ಎಲ್ಲಿತನೂ ಕೂಡ ನಡೀತೀವಲ್ಲ, ಅಲ್ಲೇ ಪರಂತರವಾಗಿ ನಮ್ಮ ತಾಯಿ ನಮ್ಮನ್ನು ಕೈ ಬಿಡಂಗಿಲ್ಲ ಅಂತ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ನಾವು ಅವಳನ್ನು ಭಕ್ತಿದಿಂದ ಕಾಣಕತ್ತೀರಿ. ನೀವೇನು ಭಕ್ತಿದಿಂದ ಕಾಣಕತ್ತೀರಲ್ಲ, ಆದ್ರೆ ಇವತ್ತಿನ ದಿನಮಾನದೊಳಗೆ ಜನಗಳು ಎಂಥವ್ರು ಹೊಂಟಾರ. ನೀವು ಇನ್ನ ರೆಬ್ಬೆಮ್ಮ ತಾಯಿ ಗುಡಿ ಪೂಜಾರೇ ಬಿಡ್ರಿ, ಮನೆಯಾಗಿಂದ ಜಗಲಿ ಮ್ಯಾಗಿಂದ ದೇವ್ರುಗಳು ಇಡಂಗಿಲ್ಲ ನೋಡ್ರಿ. ನೀವು ಜಗಲಿಗಳೆಲ್ಲ ಖಾಲಿಯಾಗಿ ಬಿಟ್ಟವೀಗ. ಯಾಕ? ಜಗಲಿ ಮೇಲೆ ದೇವ್ರುಗಳು ಪೂಜೆ ಮಾಡಬೇಡ್ರಿ. ಇನ್ನೊಂದು ಪೀಳಿಗೆಂದ ಹೊಂಟದ. ಹೆಣ್ಮಕ್ಳು ಹಣಿಮೆಗಿಂದ ಕುಂಕುಮ ಯಾಕೆ ಹಚ್ತೀರಿ? ಕುಂಕುಮ ಹಚ್ಚುವಂಗಿಲ್ಲ, ಬಳಿ ಹಾಕೊಳ್ಳುವಂಗಿಲ್ಲ. ಮೊನ್ನೆ ಒಂದು ವಿಚಿತ್ರ ಕೇಳಿದೆ ನಾನು, ಬಾಗಲಕೋಟೆ ಒಳಗ ಒಂದು ಗಂಡ ಒಂದು ಹೆಣ್ಣಿಗೆ ತಾಳಿ ಕಟ್ಟೋದು ಕೇಳಿವಿ. ಯಾಕ್ರಿ ಕೇಳಿವಿಲ್ಲ? ಒಂದು ಹೆಣ್ಣಿಗೆ ಒಂದು ಗಂಡ ತಾಳಿ ಕಟ್ಟೋದನ್ನ ಕೇಳಿವಿ. ಗಂಡ ಹೆಣ್ಣಿಗೆ ಯಾಕೆ ತಾಳಿ ಕಟ್ಟಬೇಕು, ಹೆಣ್ಣು ಗಂಡಿಗೆ ಯಾಕೆ ಕಟ್ಟಬಾರ್ದು ತಿಳ್ಕೊಂಡೊಂದು ಸ್ವತಃ ಒಂದು ಹೆಣ್ಣೆ ಗಂಡಿಗೆಂದ ತಾಳಿ ಕಟ್ಟನ್ನು ಮದುವೆ ಮಾಡ್ಕೊಂಡಿದ್ದು ಮೊನ್ನೆ ವರ್ಷ 1.5 ವರ್ಷ ಆಯ್ತು ಕೇಳಿ. ಕಾಲ್ಮಾನಗಳು ಭಾಳ ವಿಚಿತ್ರ ಬಂದಾವ. ಕಾಲ್ಮಾನ ಎಷ್ಟು ವಿಚಿತ್ರ ಬಂದವ ತಿಳ್ಕೊಂಡ ಕೇಳಿದ್ರೆ, ಇವರೆಲ್ಲ ಈ ರೀತಿಯಾಗಿ ಮಾಡುವುದರಿಂದ ಮನುಷ್ಯನ ಸಾವನು ಕೂಡ ಭಾಳ ಜಲ್ದಿನೇ ಅದೇ. ಮನುಷ್ಯನಿಗೆ ಮರಣ ಕೂಡ ಭಾಳ ಲೇಟ್ ಏನಿಲ್ಲ. ಯಾವ ತಪ್ಪು ನಡೀತಾನ, ಯಾವ ಅಧರ್ಮದಿಂದ ನಡೀತಾನ, ಯಾವ ಅಧರ್ಮ ಮಾರ್ಗದೊಳಗಿಂದ ಬದುಕನ್ನು ಕಳೀತಾನಲ್ಲ, ಅಂಥವನಿಗೆ ಸಾವನು ಕೂಡ ಭಾಳ ದೂರ ಏನಿಲ್ಲ. ಅವನಿಗೆ ಬೆನ್ನಿಗೆ ಸಾವ. ಮಾತಾಡ್ಬಿಟ್ಟು ಇಲ್ಲೆಲ್ಲ ಜಾಗ ಅದಲ್ಲ, ಇಲ್ಲಿ ಮುಂದೆ ಜಾಗ ಇಲ್ರಿ, ಇಲ್ಲಿ ನೀರು ಚೆಲ್ಲವೆ ಅಲ್ಲಿ ಕೇಳ್ರಿ. ಹಂಗ ಇಂತಿಂದ ಒಂದೊಂದು ಕಾಲ್ಮಾನ ಘಟ್ಟದೊಳಗೆ ಒಬ್ಬೊಬ್ರು ಮಹಾತ್ಮರಾಗಿ ಅಂತ ಹುಡ್ತಾರೆ. ಯಾರು ಇವರೆಲ್ಲ ಹುಟ್ಟಿರ್ತಕ್ಕಂಥ ಶರಣರು, ಹುಟ್ಟಿರ್ತಕ್ಕಂಥ ಮಹಾತ್ಮರು ಯಾರು ಒತ್ತುಕೊಂಡ ಕೇಳಿದ್ರೆ ಸುಮ್ಮನೆ ನಿಮಗೆಂದ ಕಲ್ಪನಾ ಇರಲಿ. 12ನೇ ಶತಮಾನದೊಳಗೆ ಮಡಿವಾಳ ಮಾಚಯ್ಯನವ್ರತ ಆಗಿ ಹೋದ್ರು. ನೀವೆಲ್ಲರೂ ಕೂಡ ಕೇಳಿರಿ. ಮಡಿವಾಳ ಮಾಚಯ್ಯನವ್ರು ಇವ್ರು ಯಾರು ಒತ್ತುಕೊಂಡ ಕೇಳಿದ್ರೆ, ಸಾಕ್ಷಾತ್ ಅವತ್ತಿನ ವೀರಭದ್ರನೇ 12ನೇ ಶತಮಾನದೊಳಗ ಯಾವ ಮಡಿವಾಳ ಮಾಚಯ್ಯನಾಗಿ ಅಂದ ಹುಟ್ಟದ. ಬಸವಣ್ಣ ಏನ್ರಿ ನಂದಿ ಬಸವಣ್ಣನಾಗಿ ಅಂದ ಹುಟ್ಟದ. ಪಾರ್ವತಿಯ ಚಿತ್ತಕಳೆ ಅಕ್ಕಮಹಾದೇವಿಯಾಗಿ ಹುಟ್ಟಿದ್ರು. ಇವೆಲ್ಲ ಹೆಂಗವ ಇತಿಹಾಸಗಳನ್ನು ತೆಗೆದು ನೋಡ್ರೆ ಒಬ್ಬೊಬ್ಬ ದೇವಾನುದೇವತೆಗಳು ಈ ಭೂಲೋಕದೊಳಗೆ ಶರಣರು, ಸಂತರು, ಮಹಾತ್ಮರಾಗಿ ಅಂದ ಭೂಮಿಗೆ ಹುಟ್ಟುತ್ತಾರ ತಂದಾಗ, ಇಲ್ಲಿ ಪಾರ್ವತಿ ಎಂಥ ದಂಪತಿಗಳ ಗರ್ಭ ಹುಡುಕಲಿಕ್ಕತ್ತಾಳ ತಗೊಂಡು ಕೇಳಿದ್ರೆ, ಪುಣ್ಯವಂತ ಧರ್ಮದ ಗರ್ಭವನ್ನು ಹುಡುಕಲಿಕ್ಕತ್ತಾಳ. ಅವರು ಪುಣ್ಯಜೀವಿಗಳಾಗಿರ್ಬೇಕು. ಯಾವಾಗಿಂದ ಪುಣ್ಯ ಹತ್ತಿಕೊಂಡಂದ್ರ ಸುಮ್ಮನೆ ನಿಮಗೊಂದು ಮಾತು ಹೇಳ್ತೇನೆ, ನಿಜಗುಣ ಶಿವಗಳು ಅದಕ್ಕಾಗಿನೇ ಒಂದು 5 ಮಾತು ಹೇಳಿದ್ರು. ನೀವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರ ಈ 5 ಮಾತುಗಳನ್ನು ಪಾಲನೆ ಮಾಡಿ. ಏನು 5 ಮಾತ? ಇವು ಖರೀದಿ ಮಾಡ್ಕೊಂಡು ತರ್ತಕ್ಕಂಥವಲ್ಲ, ಎಲ್ಲರ ಅಂದ್ರೆ ಯುದ್ಧ ಆಡಿ ತರ್ತಕ್ಕಂಥವಲ್ಲ, ಎಲ್ಲರ ಪಾದಯಾತ್ರಕ್ಕೆ ಹೋಗಿ ಏನೇನೋ ಮಾಡಿ ಅಂದ ತರ್ತಕ್ಕಂಥವಲ್ಲ. ಇವು ಒಂದು 5 ಮಾತ. ಬಸವಣ್ಣನವರು 7 ಮಾತು ಹೇಳ್ಯಾರ, ಆದ್ರೆ ನಿಜಗುಣ ಶಿವಗಳಿಂದ 5 ಮಾತು ಅಂತ ಹೇಳ್ತಾ.
ಏನು ಹೇಳ್ತಾರೆ ಅವರು? ಯಾವ ಈ 5 ಮಾತುಗಳನ್ನ ಪಾಲನೆ ಮಾಡ್ತಾನಲ್ಲ ಅವನಿಗಿಂತ ದೊಡ್ಡ ಶರಣ ಮತ್ತೊಬ್ಬ ಯಾರೂ ಇಲ್ಲ ಏನ್ರಿ. ಅವನಿಗಿಂತ ದೊಡ್ಡ ಶರಣರು, ಅವನಿಗಿಂತ ದೊಡ್ಡ ಸಂತರು ಮತ್ತೊಬ್ರು ಯಾರೂ ಕೂಡ ಇಲ್ಲ. ಏನು ಹೇಳ್ತಾರೆ ಅವರು 5 ಮಾತಾ ನೋಡ್ರಿ. ನಿಜಗುಣ ಶಿವಗಳು ಎಷ್ಟು ಸರಳವಾಗಿ ಅಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ನೋಡ್ರಿ ನಿಜಗುಣ ಶಿವಗಳು 5 ಮಾತು ಎಷ್ಟು ಚಂದ ಅದಾವ. ಅವ್ರು ಏನು ಹೇಳ್ತಾರ? ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಬಹುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಹರನಡಿ ಬಿಡಿ. ನೋಡ್ರಿ ಒಂದು 5 ಮಾತವ. 5 ಮಾತು ಎಷ್ಟು ಸರಳ ಅವ್ರಿ. ಇವನು ವಾಜ್ಯವೇನು? ನೀವು ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ. ನೀವು ದೇವರಾಗಬೇಕಲ್ಲ, ನೀವು ಶರಣರಾಗಬೇಕಲ್ಲ, ನೀವು ಶರಣೀಯರಾಗಬೇಕಲ್ಲ, ಏನು ಮಾಡೋದು ಬೇಕಾಗಿಲ್ಲ. 5 ಮಾತುಗಳು ಜೀವನದೊಳಗಿಂದ ಪಾಲನೆ ಮಾಡ್ರಿ. ಏನು ಮಾತಾ? ಅವ್ರು ಹೇಳ್ತಾರೆ ನಿಜಗುಣ ಶಿವಗಳು. ಮೊದಲನೇ ಮಾತಾ, ನೀ ರೊಕ್ಕ ಗಳಿಸೋದು ಬೇಡ, ನೀ ಬಂಗಾರ ಗಳಿಸೋದು ಬೇಡ. ನಿನ್ನ ಬದುಕಿಗೆ ಅಂದ್ರೆ ನಿನ್ನ ಮುಕ್ತಿ ದೊರೆಯಬೇಕಾಗಿತ್ತು ಅಂದ್ರೆ, ಅಂದ್ರೆ ನಿನ್ನ ಜೀವನಕ್ಕೆ ಅಂದ್ರೆ ಸುಖ ಸಿಗಬೇಕಾಗಿತ್ತು ಅಂತಂದ್ರೆ ನಿಜಗುಣ ಶಿವಗಳನ್ನ ಹೇಳ್ತಾರೆ ಗುರುವಿನ ವಚನವನ್ನ ಪಾಲನೆ ಮಾಡು. ನೋಡು ಅವ್ರೆರಡು ಚಂದ ಹೇಳ್ತಾರ. ನಿನ್ನ ಜೀವನ ಸುಖಮಯವಾಗಿ ಸಾಗಬೇಕಾಗಿತ್ತು ಅಂದ್ರ, ನಿನ್ನ ಬದುಕಿನೊಳಗೆ ಆನಂದ ನೆಮ್ಮದಿ ಅನ್ನತಕ್ಕಂಥ ಕಾಣಬೇಕಾಗಿತ್ತು ಅಂದ್ರ, ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಸಾವಲ್ಲ. ಬಹಳ ಮಂದಿ ಮುಕ್ತಿ ಹತ್ತಿಕೊಂಡ್ರ ಸಾವ ತಿಳ್ಕೊಂಡ್ರ. ಮುಕ್ತಿ ಒಂದದ್ರಿ ಅಂತಂದ್ರ ಸತ್ರು ಹತ್ತಿಕೊಂಡ ಅರ್ಥಕ್ಕ. ಮುಕ್ತಿ ಅಂದ್ರ ಬಿಡುಗಡೆ. ಅವನ್ ಜೇಲ್ದಿಂದ ಮುಕ್ತಿ ಆದನ್ರಿ ಎತ್ತಿಕೊಂಡ್ರ ಅಂದ್ರೆ ಅವನ್ ಜೇಲ್ದಿಂದ ಬಿಡುಗಡೆ ಆದ. ಹಾಗಾದ್ರೆ ಇಲ್ಲಿ ಅದರಿಂದ ಬಿಡುಗಡೆ ಆಗುವುದು ಹತ್ತಿಕೊಂಡದ ಕೇಳಿದ್ರೆ ಭವಸಾಗರದಿಂದ ಬಿಡುಗಡೆ ಆಗೋದು. ಅವ್ರೇನ್ ಹೇಳ್ತಾರ? ಗುರುವಿನ ವಚನವನ್ನ ಪಾಲನೆ ಮಾಡುವುದರಿಂದ ಏನ್ ನಿನಗೆ ಮುಕ್ತಿ ದೊರೀತದ ತಿಳ್ಕೊಂಡ್ರ ಈ ಭವಬಂಧನದಿಂದ ಬಿಡುಗಡೆ ಆಗ್ತದತ್ತ. ಯಾವುದರಿಂದ? ಭವಬಂಧನದಿಂದ. ಸಂಸಾರ ಅನ್ನುವಂಥದ್ದು ಏನೈತಲ್ಲ, ನಾನು ನಂದು ನನ್ನಿಂದಲೇ ಏನ್ರಿ ಇವೆಲ್ಲ ಏನಿರ್ತದಲ್ಲ, ನಾನೇ ಶ್ರೀಮಂತನಾಗಬೇಕು, ನಾನೇ ಇದು ಆಗಬೇಕು, ಇವೆಲ್ಲ ನಾನು ನಂದು ಅನ್ನುವಂಥದ್ದು ಏನೈತಲ್ಲ, ಈ ಎಲ್ಲ ಭವಸಾಗರದಿಂದ ನಿನ್ನ ಬದುಕಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರ ನೀನು ಮೊದಲು ಗುರುವಿನ ವಚನವನ್ನ ಪಾಲನೆ ಮಾಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಗುರು ಅಂದ ಮಾತ್ರಕ್ಕಂದ ಈಗ ಇವತ್ತಿನ ದಿನಮಾನದಾಗ ಶಿಕ್ಷಕರು ಗುರುಗಳು ಆಲಕತ್ತಾರ ಏನ್ರಿ. ಈಗ ಯಾರು ಹೆಣತಿ ವಾದ್ದಳಲ್ಲ ಕಾವಿ ಹಾಕಿಬಿಡ್ತಾನ ನೋಡ. ಈ ಕಾವಿ ಅಂದ್ರೆ ಭಾಳ ಸರಳ. ಈಗ ಹೆಣತಿ ಗೊಮ್ಮದ್ರ ಸಾಕು, ಅವ ಆಟೋಮೆಟಿಕ್ ಸರಳ ದಾರಿ ಅಂದ್ರೆ ಕಾವಿ ಬಟ್ಟೆ ಹಾಕೊಂಡು ಹೊಂಟು ಬಿಡೋದು. ನೋಡ್ರಿ ಎಲ್ಲ ಭಕ್ತರು ಪಾಪ ಕಾವಿ ಬಟ್ಟೆ ನೋಡಿ ನೀವು ಭಿಕ್ಷೆ ನೀಡ್ತೀರಿ, ಹೌದಿಲ್ಲ? ಕಾವಿ ಬಟ್ಟೆ ನೋಡಿ ಅಂದ ಪಾಪ ಯಾರೋ ಸ್ವಾಮಿಗಳ ತಗೊಂಡು ಭಿಕ್ಷೆ ನೀಡ್ತೀರಿ, ಆನಂದ ಜೀವನ ನಡೀತದ ಒಂದು. ನಾವು ಇಂಥ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ. ನಮಗೆ ಎಂಥ ಗುರುಗಳು ಬೇಕು? ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತ ಒಬ್ಬ ಸದ್ಗುರುನಾಥ ಇರಬೇಕು. ಗುರು ಒಬ್ಬ ತಪಸ್ವಿ ಆಗಿರ್ಬೇಕು, ಗುರು ಜ್ಞಾನಿಯಾಗಿರ್ಬೇಕು. ಅಂದಾಗ ಮಾತ್ರ ಅಂಥ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವನ ಉಪದೇಶದಿಂದ ಅವ ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾನು ನಡೆದಿವೆತ್ತಿಕೊಂಡಂದ್ರ ನಮ್ಮ ಜೀವನಕ್ಕೆ ಮುಕ್ತಿ ಅನ್ನತಕ್ಕಂಥ ಸಿಗುತ್ತದೆ, ಸುಖ ಅನ್ನತಕ್ಕಂಥ ಸಿಗುತ್ತದೆ. ಗುರುವಿನ ಗುಲಾಮ